ಮನುಷ್ಯ ಮತ್ತು ಕಾಡುಗಳ ನಡುವಿನ ಸಂಬಂಧ ಬಹಳ ಪುರಾತನವಾದದ್ದು. ಸ್ಮೃತಿಪೂರ್ವ ಕಾಲದಿಂದಲೂ ಬೇರೆ ಎಲ್ಲ ಮಾಧ್ಯಮಗಳಿಗಿಂತ ಪ್ರಕೃತಿ ಮಾತೆಯಿಂದಲೇ ಮಾನವನಿಗೆ ಹೆಚ್ಚಿನ ಕಲಿಕೆಯಾಗಿದೆ. ಕಾಡು ಮನುಷ್ಯನ ಎರಡನೇ ಮನೆಯಲ್ಲ, ಅದು ಅವನ ಉಗಮಸ್ಥಾನ, ಅವನ ಮೂಲ, ಅವನ ಪ್ರಾರಂಭ. ಮಾನವನು ಕಾಡಿಗೆ ಮರಳುವುದೇ ಆತನ ನಿಜವಾದ ಸ್ವರ್ಗಾಗಮನ. ಕರ್ನಾಟಕದ ನೆಲೆ ಮತ್ತು ಧ್ವನಿಯು ಹಸಿರು ರತ್ನಗಳಿಂದ ಅಲಂಕಾರಗೊಂಡಿದೆ. ನಿಷ್ಕಳಂಕ ನದಿಗಳಿಂದ ಧರ್ಮನಿಷ್ಠ ಮೋಡಗಳವರೆಗೆ, ಸಮೃದ್ಧ ಹಿನ್ನೀರುಗಳಿಂದ ನಿಸ್ವಾರ್ಥ ಹುಲ್ಲುಗಾವಲುಗಳ ಹಸಿರಿನವರೆಗೆ, ಒಂಟಿ ಬೆಟ್ಟವೊಂದನ್ನು ಮೋಹಕ ಮೇಲುಗಾಳಿಯು ಅಪ್ಪುವಷ್ಟು ಮನುಷ್ಯನಿಗೆ ಭದ್ರಾ ಎಂಬ ತೊಟ್ಟಿಲು ತುಂಬು ಹೃದಯದ ಸೌಂದರ್ಯತೆಯಿಂದ ಕೂಡಿರುವಷ್ಟು ಹತ್ತಿರವೆನಿಸುತ್ತದೆ. ಈ ಮೋಹಕ ಭೂದೃಶ್ಯ ಮತ್ತು ಹವಾಮಾನಗಳಿಂದಾಗಿ ಈ ಕಾಡಿನಷ್ಟೇ ಸುಂದರವಾದ ಪ್ರಾಣಿಯೊಂದಕ್ಕೆ ಇದು ಸೂಕ್ತ ಸ್ಥಳವಾಗಿದೆ. ಹೊಂಬಣ್ಣದ ರೋಮ ಹಾಗೂ ಕಡುಗಪ್ಪು ಪಟ್ಟಿಗಳಿಂದ ಅಲಂಕೃತಗೊಂಡ ಪ್ರಖ್ಯಾತ ಪ್ರಾಣಿ, ಶತಮಾನಗಳಿಂದ ತನ್ನ ಉಳಿವಿಗಾಗಿ ಹೋರಾಡಿರುವ ಪ್ರಾಣಿ, ಭದ್ರನನ್ನು ಘನತೆಯಿಂದ ಆಳುತ್ತಿರುವ ಸಮರ್ಥ ಮಾರ್ಜಾಲ, ಘನಗಂಭೀರ ಹುಲಿ. ಈ ನೈಸರ್ಗಿಕ ನಿಧಿಯ ಪ್ರತಿಯೊಂದು ಅಂಗುಲ ಕೂಡ ಮಾನವ ಜಗತ್ತಿನಲ್ಲಿ ತುಂಬಾ ಬೆಲೆ ಬಾಳುವಂಥವು. ಆದರೆ ಮಾನವನ ಅಸ್ತಿತ್ವಕ್ಕೆ ಬಂದಾಗ ಇದು ಅಮೂಲ್ಯವಾದದ್ದು. ಅಪಾಯ ಮತ್ತು ಬೆದರಿಕೆಗಳು ಸೌಂದರ್ಯದೊಂದಿಗೆ ಅದರ ನ್ಯಾಯಯುತ ಪಾಲಿಗಿಂತ ಹೆಚ್ಚಿಗೆ ಬರುತ್ತವೆ. ಪ್ರತಿಯೊಂದು ಕಾಡಿಗೂ ಒಂದು ಶತ್ರುವಿದ್ದು, ಮಾನವನ ಬಯಕೆಗಳಿಗಿಂತ ದೊಡ್ಡ ಶತ್ರು ಬೇರೊಂದಿಲ್ಲ. ರಕ್ಷಣಾ ಕಾರ್ಯವು ಸಂಪೂರ್ಣವಾಗಿ ಸಂರಕ್ಷಣೆ ಎಂಬ ಅಡಿಪಾಯದ ಮೇಲೆ ಇರುತ್ತದೆ. ಭದ್ರಾ ತನ್ನ ಭರವಸೆಯನ್ನೆಲ್ಲ ತನ್ನನ್ನು ಜೀವಂತವಿರಿಸುವ ಒಂದು ಪಡೆಯ ಮೇಲಿಟ್ಟು ಶಾಂತಿಯಿಂದ ಇರುತ್ತದೆ. ಭದ್ರಾದ ಸಮೃದ್ಧ ವನ್ಯಜೀವಿಗಳು ಓಡಾಡುತ್ತವೆ.
ಕಾಡಿನೊಳಗೆ ಪ್ರತಿಯೊಂದು ಹೆಜ್ಜೆ ಇಡಬೇಕಾದರೂ ಎಚ್ಚರಿಕೆ ಹಾಗೂ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಎಂಬುದು ಹೇಳಲೇಬೇಕು. ಅವರನ್ನ ಮುನ್ನುಗ್ಗಿಸುವ ಸೊಬಗೆಂದರೆ ನದಿಗಳ ನಾದ ಶಬ್ದ ಮಾತ್ರ. ದಟ್ಟ ಮೋಡಗಳು ಒಟ್ಟು ಸೇರಿ ಸಾಮರಸ್ಯದಿಂದ ಭದ್ರದ ಮೇಲೆ ಸುರಿಮಳೆಯಾಗಿ ಬಿದ್ದಾಗ ಭದ್ರದ ಜೀವಾಳವಾದ ಸೋಮವಾಹಿನಿ ನದಿ ಭದ್ರಾ ನದಿಯನ್ನು ಸೇರಿ ಭದ್ರಾ ಅಣೆಕಟ್ಟಿನತ್ತ ತನ್ನ ವೈಭವವನ್ನೆಲ್ಲ ತೋರುತ್ತಾ ಹರಿಯುತ್ತದೆ. ಈ ಅಣೆಕಟ್ಟಿನ ಪೂರ್ಣತೆಯು ಭದ್ರಾದ ಪುಷ್ಕಳ ಹಿನ್ನೀರನ್ನು ಹೆಚ್ಚಿಸುತ್ತದೆ. ಈ ಅದ್ಭುತವು ಕಣ್ಣಿಗೆ ಹಬ್ಬ ಮಾತ್ರವಲ್ಲ, ಇದು ಜವಾಬ್ದಾರಿಯಿಂದ ಕಣ್ಣನ್ನ ಕೆಂಪಾಗಿಸುತ್ತದೆ. ಭದ್ರಾದ ಹಿನ್ನೀರು ಕಾಡು ಪ್ರದೇಶವನ್ನ ಆವರಿಸಿಕೊಂಡಾಗ ಇದು ಪ್ರವಾಸಿಗರೆಲ್ಲರೂ ಭದ್ರಾದ ಸಿರಿವಂತ ವನ್ಯಜೀವಿಗಳ ಸೌಂದರ್ಯಕ್ಕೆ ಸಾಕ್ಷಿಯಾಗಲು, ಸೌಹಾರ್ದದ ಕಾರ್ಯದಲ್ಲಿ ಭಾಗಿಯಾಗಲು ಆಮಂತ್ರಿಸುತ್ತದೆ. ಹುಲಿಗಳು ರಾತ್ರಿಯ ವೇಳೆ ಚಟುವಟಿಕೆಯುಳ್ಳ ಹಾಗೂ ಒಂಟಿಯಾಗಿರುವ ಪ್ರಾಣಿ ಆಗಿರುವುದರಿಂದ ಮಾನವರಿಗೆ ಅವುಗಳನ್ನು ವೀಕ್ಷಿಸಲು ಮತ್ತು ಅವುಗಳನ್ನು ಪ್ರತ್ಯೇಕವಾಗಿ ಗುರುತಿಸಲು ಕಷ್ಟ. ಮಾನವನ ಬೆರಳಿನ ಗುರುತಂತೆ ಹುಲಿಗಳಲ್ಲೂ ಕೂಡ ಅನನ್ಯತೆ ಇದೆ. ಪ್ರತಿ ಹುಲಿಗೆ ಅದರದ್ದೇ ಆದ ಪ್ರತ್ಯೇಕ ಪಟ್ಟಿಯ ವಿನ್ಯಾಸ ಇರುತ್ತದೆ. ಅಬ್ಬರಿಸುವ ಬಿಸಿಲು ಈ ಕಾಡಿನ ಬಣ್ಣವನ್ನ ಬದಲಿಸುತ್ತದೆ. ನಮ್ಮ ಭಾರತದ ಹೆಬ್ಬಾವಿನ ಬಣ್ಣವು ಒಣಗಿದ ಎಲೆಗಳಂತೆ ಇರುವುದರಿಂದ ಈ ಬೇಸಿಗೆಯಲ್ಲಿ ಹೆಬ್ಬಾವಿಗೆ ಬೇಟೆಯಾಡಲು ಸುಲಭವಾಗುತ್ತದೆ. ಜೀವಿಗಳನ್ನು ಸುಡಬಹುದು. ಆನೆಗಳು ಭೂಮಿಯ ಮೇಲಿರುವ ಅತಿ ದೊಡ್ಡ ಸಸ್ತನಿಗಳು. ಮಾನವರಂತೆ ಅವುಗಳೂ ಕೂಡ ಸಾಮೂಹಿಕ ಜೀವಿಗಳು ಮತ್ತು ಅವು ಗುಂಪಿನಲ್ಲೇ ಚಲಿಸುತ್ತವೆ. ಒಂದು ದಿನದಲ್ಲಿ ಆನೆಗಳು ಮೇಯುತ್ತಾ ಸುಮಾರು 15 ಕಿಲೋಮೀಟರ್ನಷ್ಟು ನಡೆಯುತ್ತವೆ. ಅರಣ್ಯದ ಗಡಿಭಾಗದ ಬಳಿ ಮೇಯುತ್ತಿರಬೇಕಾದರೆ ಕಾಡಿನ ಹೊರಗೆ ರೈತರು ಬೆಳೆದ ಅವುಗಳ ಮೆಚ್ಚಿನ ಬೆಳೆಗಳಾದ ಕಬ್ಬು, ಜೋಳ ಮತ್ತು ಬಾಳೆ ಅವುಗಳನ್ನು ಸೆಳೆಯುತ್ತವೆ. ಭಾವನೆಗಳು ಮತ್ತು ಗೃಹವಿರುವ ಮಾನವರನ್ನು ಉತ್ತೇಜಿಸುತ್ತವೆ. ಪ್ರಾಣಿಗಳ ಆಶ್ರಯಕ್ಕಾಗಿ ಸಾವಿರಾರು ಕುಟುಂಬಗಳನ್ನು ತಮ್ಮ ಮನೆಗಳನ್ನು ಬಿಟ್ಟು ಹೋಗಲು ಹೇಳಿದಾಗ ಅವರು ಕಳವಳಗೊಳ್ಳುವುದು ಸಹಜ. ಟೈಗರ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಂತೆ ಬೇಸಿಗೆಯಲ್ಲಿ ಭದ್ರಾದಲ್ಲಿ ಹೊಸ ಜೀವ ಮೂಡುತ್ತದೆ.
ಹಿನ್ನೀರು ಕುಗ್ಗುತ್ತಿದ್ದಂತೆ ಒಂದು ಸಣ್ಣ ದ್ವೀಪ ಮೂಡುತ್ತದೆ. ಹಾಗೂ ಈ ದ್ವೀಪದ ಮೇಲೆ ಸಾವಿರಾರು ರಿವರ್ಟನ್ ಹಕ್ಕಿಗಳು ಬಂದು ಸೇರುತ್ತವೆ. ರಿವರ್ಟನ್ಗಳಿಗೆ ಭದ್ರ ಜೀವನದ ತೊಟ್ಟಿಲಿನಂತೆ. ಅವುಗಳು ಇಲ್ಲೇ ಗೂಡು ಕಟ್ಟೋದು. ಮೊದಲ ಬಾರಿಗೆ ಅವು ಬೆಳಕು ಕಾಣುವುದು ಇಲ್ಲೇ. ಇಲ್ಲಿಯೇ ಅವು ಬದುಕಲು ಕಲಿಯುತ್ತವೆ ಮತ್ತು ಆಕಾಶವನ್ನು ತಬ್ಬಲು ಹಾರಲು ಕಲಿಯುವುದೇ ಇಲ್ಲಿ. ಈ ಸ್ಥಳವನ್ನು ಅವುಗಳು ತಮ್ಮ ಜೀವನ ಪರ್ಯಂತ ಎಂದೆಂದಿಗೂ ಮರೆಯಲಾರವು.